ಕೇವಲ ಕರ್ನಾಟಕ ರಾಜ್ಯ ಮಾತ್ರ ಅಲ್ಲದೆ ಇಡೀ ದಕ್ಷಿಣ ಭಾರತದ ಅತ್ಯಂತ ದೊಡ್ಡದಾದ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅನ್ನೋ ಖ್ಯಾತಿಗೆ ಪಾತ್ರವಾಗಿರ್ತಕ್ಕಂಥ ಬೆಂಗಳೂರಿನ ಜ್ಞಾನಭಾರತಿ ವಾರ್ಡ್ನ ವ್ಯಾಪ್ತಿಯಲ್ಲಿ ಮಲ್ಲತ್ತಹಳ್ಳಿ ಗ್ರಾಮದಲ್ಲಿ ಇರ್ತಕ್ಕಂಥ ಸುಖ ಬ್ರ್ಯೂ ಆ್ಯಂಡ್ ಕಿಚನ್ ಅನ್ನೋ ಒಂದು ಬೃಹತ್ತಾದಂಥ ಒಮ್ಮೆಲೆ 2,000ಕ್ಕೂ ಹೆಚ್ಚು ಮಂದಿ ಆಸೀನರಾಗೋಕ್ಕೆ ಆಸನದ ವ್ಯವಸ್ಥೆ ಇರತಕ್ಕಂಥ 1,85,000 ಚದುರಡಿಗಳಷ್ಟು ಬೃಹತ್ ವಿಸ್ತೀರ್ಣದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಈ ಒಂದು ಬಾರ್ ಆ್ಯಂಡ್ ರೆಸ್ಟೋರೆಂಟ್ನಲ್ಲಿ ನಿರ್ಮಾಣ ಕಾರ್ಯದಲ್ಲಿ ಮತ್ತು ಪ್ರಾರಂಭದ ಕಾರ್ಯದಲ್ಲಿ ಆಗಿರ್ತಕ್ಕಂಥ ಕರ್ನಾಟಕ ರಾಜ್ಯ ಸರ್ಕಾರದ ಅತ್ಯಂತ ಪ್ರಮುಖ 5 ಇಲಾಖೆಗಳ ಭ್ರಷ್ಟ ಅಧಿಕಾರಿಗಳು ಭಾಗಿಯಾಗಿರ್ತಕ್ಕಂಥ ಈ ಒಂದು ಬೃಹತ್ ಹಗರಣಕ್ಕೆ ಸಂಬಂಧಪಟ್ಟಾಗ ಇವತ್ತು ನಾನು ಜಾರಿ ನಿರ್ದೇಶನಾಲಯ ಮತ್ತು ಲೋಕಾಯುಕ್ತದಲ್ಲಿ ದಾಖಲೆಗಳು ಸಹಿತ ದೂರನ್ನು ಕೊಟ್ಟಿದ್ದೇನೆ. ವಿಷಯ ಏನು ಅಂತಂದರೆ ಸುಖ ಬ್ರ್ಯೂ ಆ್ಯಂಡ್ ಕಿಚನ್ ಅನ್ನೋ ಒಂದು ದಕ್ಷಿಣ ಭಾರತದ ಅತ್ಯಂತ ದೊಡ್ಡದಾದಂಥ ಬಾರ್ ಆ್ಯಂಡ್ ರೆಸ್ಟೋರೆಂಟ್ನ ಮಾಲೀಕತ್ವವಾಗಿರ್ತಕ್ಕಂಥ ಹರೀಶ್ ಮತ್ತು ಭರತ್ ಅನ್ನೋರು ಹಲವಾರು ಪ್ರಭಾವಿ ರಾಜಕಾರಣಿಗಳಿಗೆ ಬೇನಾಮಿಗಳಾಗಿರ್ತಕ್ಕಂಥವರು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ 5 ಇಲಾಖೆಗಳಲ್ಲಿ ಮೊದಲನೇದಾಗಿ ನಗರ ಯೋಜನೆ ಇಲಾಖೆ, ಪಾಲಿಕೆ ನಗರ ಯೋಜನೆ ಇಲಾಖೆ ಅಧಿಕಾರಿಗಳಾಗಿರ್ತಕ್ಕಂಥ RR ನಗರದ ಸಹಾಯಕ ನಿರ್ದೇಶಕರಾಗಿರ್ತಕ್ಕಂಥ ಹನುಮಂತರಾಯಪ್ಪನವರು ಮತ್ತು ಜಂಟಿ ನಿರ್ದೇಶಕರಾಗಿರ್ತಕ್ಕಂಥ ವೀಣಾ ಅವರು ಮಾಡಿರ್ತಕ್ಕಂಥ ಅಕ್ರಮ ಏನು ಅಂತಂದರೆ ಈ 2 ಪ್ರತ್ಯೇಕ ಸ್ವತ್ತುಗಳಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಇದು ನಿರ್ಮಾಣ ಆಗಬೇಕಾಗಿರ್ತಕ್ಕಂಥದ್ದು 2 ಪ್ರತ್ಯೇಕ ಸಿದ್ದರಾಜು ಅನ್ನೋರ ಮಾಲೀಕತ್ವಕ್ಕೆ ಸೇರಿದಂಥ 411ನೇ ನಂಬರ್ ಸ್ವತ್ತು, ಹಾಗೆ ಭಾಗ್ಯಮ್ಮನವರ ಮಾಲೀಕತ್ವಕ್ಕೆ ಸೇರಿದಂಥ 412ನೇ ನಂಬರ್ನ ಸ್ವತ್ತಿನಲ್ಲಿ 2 ಪ್ರತ್ಯೇಕ ವಾಣಿಜ್ಯ ಮಳಿಗೆಗಳಿಗೆ ಬೃಹತ್ ವಾಣಿಜ್ಯ ಸಂಕೀರ್ಣಕ್ಕೆ ನಕ್ಷೆ ಮಂಜೂರಾತಿಯನ್ನು ಕೊಡ್ತಾರೆ. ಆದರೆ ನಿರ್ಮಾಣ ಆಗಿರ್ತಕ್ಕಂಥದ್ದು ಒಂದೇ ಕಟ್ಟಡ, ಹಾಗಾಗಿ ಅಲ್ಲಿ ಆಗಿರ್ತಕ್ಕಂಥದ್ದು ಅಕ್ರಮ. ಇಲ್ಲಿ ಆಯುಕ್ತರ ಖಾತೆಗೆ ನಕ್ಷೆ ಮಂಜೂರಾತಿ ಶುಲ್ಕ ಮತ್ತು ಲೇಬರ್ ಸೆಸ್ ಅಂತಲೇ ಕಾರ್ಮಿಕ ವೆಚ್ಚ ಅಂತೇನಿದೆ, ಅದು 67 ಲಕ್ಷ ರೂಪಾಯಿಗಳಷ್ಟು ಮೊತ್ತದ ಹಣ ಆಯುಕ್ತರ ಖಾತೆಗೆ ಜಮಾವಣೆ ಆಗಬೇಕಾಗಿತ್ತು ನಕ್ಷೆ ಮಂಜೂರಾತಿ ಶುಲ್ಕ. ಆದರೆ ಇಲ್ಲೇನಾಗುತ್ತೆ, ಆಯುಕ್ತರ ಖಾತೆಗೆ ಜಮೆ ಮಾಡದೆ ನೇರವಾಗಿ ಆ ಸಹಾಯಕ ನಿರ್ದೇಶಕರು ತಮ್ಮ ಮನೆಗೆ ತೊಗೊಂಡೋಗಿರ್ತಕ್ಕಂಥ ಹನುಮಂತರಾಯಪ್ಪನವ್ರು ತೊಗೊಂಡೋಗುವಂಥ ಒಂದು ದೊಡ್ಡ ಭ್ರಷ್ಟಾಚಾರದ ಕೆಲಸವನ್ನು ಅವ್ರು ಮಾಡಿದ್ದಾರೆ. ಈಗಾಗಲೇ ಅದಕ್ಕೆ ಈ ವಿಷಯ ನೋಡಿ ಕೇಳಿ ಮಹೇಶ್ ಅವರು ಗಾಬರಿ ಕೂಡ ಆದರೂ ತಕ್ಷಣ ತನಿಖೆಗೆ ಒಂದು ಸಮಿತಿಯನ್ನು ಕೂಡ ನೇಮಕ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇಲ್ಲಿ ಇದರ ಜೊತೆಗೆ ಈ ಒಂದು ಬೃಹತ್ 2 ಕಟ್ಟಡಗಳ ನಕ್ಷೆ ಮಂಜೂರಾತಿಯಲ್ಲಿ ಸುಮಾರು 2 ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನು ಕಿಕ್ ಬ್ಯಾಕ್ ರೂಪದಲ್ಲಿ ವೀಣಾ ಅಂತ JDTP ಮತ್ತು ಹನುಮಂತರಾಯಪ್ಪ ಅಂತೇಳಿ ADTP ಅವರು ಮಾಡಿರ್ತಕ್ಕಂಥದ್ದು. ಅದು ಒಂದು. ಎರಡನೇದು ಈ ಒಂದು ಬೃಹತ್ ಬಾರ್ ಆ್ಯಂಡ್ ರೆಸ್ಟೋರೆಂಟು 2025 ಡಿಸೆಂಬರ್ 24ನೇ ತಾರೀಕು ಲೋಕಾರ್ಪಣೆ ಆಗಿರ್ತಕ್ಕಂಥ ಪ್ರಾರಂಭ ಆಗಿರ್ತಕ್ಕಂಥದ್ದು. ಇಲ್ಲಿ CL7 ಅಂತ ಹೇಳಿ ಒಂದು ಲೈಸೆನ್ಸನ್ನು ಅಬಕಾರಿ ಇಲಾಖೆ ಅಂತ ಕೊಡ್ತಾರೆ. ಬೆಂಗಳೂರು ಪಶ್ಚಿಮ ವಿಭಾಗದ ಉಪಾಯುಕ್ತರಾಗಿರ್ತಕ್ಕಂಥ ಮುರಳಿಯವರು ಈಗಾಗಲೇ ಹಲವಾರು ಆರೋಪಗಳನ್ನು ಹೊತ್ತು ಲೋಕಾಯುಕ್ತ ದಾಳಿಗೆ ಕೂಡ ಒಳಗಾಗಿರ್ತಕ್ಕಂಥ ಒಬ್ಬ ಭ್ರಷ್ಟಾಧಿಕಾರಿ. ಆತ 3 ಕೋಟಿ ರೂಪಾಯಿಯಷ್ಟು ಹಣವನ್ನು ಕಿಕ್ ಬ್ಯಾಕ್ ರೂಪದಲ್ಲಿ ಪಡೆದು ಕಾನೂನಿನ ಎಲ್ಲ ನಿಯಮಗಳನ್ನು ಗಾಳಿಗೆತ್ತು ಇಲ್ಲಿ CL7 ಲೈಸೆನ್ಸನ್ನು ಕೊಟ್ಟಿರ್ತಕ್ಕಂಥದ್ದು. CL7 ಲೈಸೆನ್ಸ್ ಯಾವಾಗ ಕೊಡಬೇಕು ಅಂತಂದರೆ ಎಕ್ಸೈಸ್ ರೂಲ್ಸ್ ಪ್ರಕಾರ ಬೋರ್ಡಿಂಗ್, ಲಾಡ್ಜಿಂಗ್ ಆ್ಯಂಡ್ ಲಿಕ್ಕರ್ ಸರ್ವಿಸ್ ಅಂತ ಹೇಳಿ 3 ಸೇವೆಗಳಿರ್ತಕ್ಕಂಥ ಒಂದು ಬೃಹತ್ ಈ ಒಂದು ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗೆ ಮಾತ್ರ CL7 ಕೊಡಬೇಕಾಗತ್ತೆ. ಬೋರ್ಡಿಂಗ್ ಅಂದರೆ ಕನಿಷ್ಠ 15 ಕೊಠಡಿಗಳನ್ನು ಒಳಗೊಂಡಿರ್ತಕ್ಕಂಥ ಕಟ್ಟಡ, ಲಾಡ್ಜಿಂಗ್ ಇರಬೇಕಾಗಿರ್ತಕ್ಕಂಥದ್ದು ಕಡ್ಡಾಯವಾಗಿ. ಆದರೆ ಇಲ್ಲಿ ಒಂದೇ ಒಂದು ಲಾಡ್ಜ್ ರೂಮು ಇಲ್ಲದೆ ಇರುವಂಥ ಈ ಸಂದರ್ಭದಲ್ಲಿ ಕಾನೂನು ಬಾಹಿರವಾಗಿ ಇಲ್ಲಿ CL7 ಕೊಡುವಂಥ ಒಂದು ಮೂಲಕ 3 ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನು ಪಡೆದು ಅವರು ಈ ಒಂದು ಪರವಾನಗಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಈ ಒಂದು ಪ್ರಕರಣದಲ್ಲಿ ನೇರವಾಗಿ ಮುರಳಿಯವರು ಮತ್ತು ಅಬಕಾರಿ ಸಚಿವರಾಗಿರ್ತಕ್ಕಂಥ ತಿಮ್ಮಾಪುರ ಅವರು ಭಾಗಿಯಾಗಿರ್ತಕ್ಕಂಥದ್ದು ಅತ್ಯಂತ ಸ್ಪಷ್ಟವಾಗಿರ್ತಕ್ಕಂಥದ್ದು. ಬೆಸ್ಕಾಂ ಅಧಿಕಾರಿಗಳು ಈ ಒಂದು ಕಟ್ಟಡದ ನಿರ್ಮಾಣ ಸಂದರ್ಭದಲ್ಲಿ ತಾತ್ಕಾಲಿಕವಾಗಿ 49 ಕಿಲೋವ್ಯಾಟ್ ವಿದ್ಯುತ್ ಶಕ್ತಿಯನ್ನು ತಾತ್ಕಾಲಿಕ ಸಂಪರ್ಕವನ್ನು ಕೊಟ್ಟಿರ್ತಾರೆ. ಸಂಪೂರ್ಣ ಆದ ನಂತರ ಅವರು ತಾತ್ಕಾಲಿಕ ಸಂಪರ್ಕವನ್ನು ವಿಸ್ತರಣೆ ಮಾಡೋಕ್ಕೆ 100 ಕಿಲೋವ್ಯಾಟ್ ಮಾತ್ರ ಅವಕಾಶ ಇರ್ತದೆ. ಆದರೆ ಸುಪ್ರೀಂ ಕೋರ್ಟ್ನ ಆದೇಶ 2024 ಡಿಸೆಂಬರ್ 17ರಂದು ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥ ಆದೇಶದ ವಿರುದ್ಧವಾಗಿ, ಅಂದರೆ OCCC ಇಲ್ಲದೆ ಇರತಕ್ಕಂಥ ಕಟ್ಟಡಗಳಿಗೆ ವಿದ್ಯುತ್ ಸಂಪರ್ಕ, ಕುಡಿಯೋ ನೀರು ಮತ್ತು ಒಳಚರಂಡಿ ಸಂಪರ್ಕ ಕೊಡಬಾರ್ದು ಅಂತ ಇದ್ರೂ ಕೂಡ ಕಾನೂನು ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿವರು 1000 ಕಿಲೋವ್ಯಾಟ್ ಅಂದರೆ 1 ಮೆಗಾವ್ಯಾಟ್ ಸಾಮರ್ಥ್ಯದ ವಿದ್ಯುತ್ ಶಕ್ತಿಯನ್ನು ತಾತ್ಕಾಲಿಕ ಸಂಪರ್ಕವನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಾಗೆ ನಾನು KJ ಜಾರ್ಜ್ ಅವರಿಗೆ ಇದಕ್ಕೆ ದೂರನ್ನು ಕೊಟ್ಟಿರ್ತಕ್ಕಂಥದ್ದು. ಆ ಅಧಿಕಾರಿಗಳ ವಿರುದ್ಧ ಕ್ರಮ ತಗೊಳ್ಳಿ ಅಂತ. BWSSB ಅಧಿಕಾರಿಗಳು ಕೂಡ ಸುಪ್ರೀಂ ಕೋರ್ಟ್ನ ಆದೇಶವನ್ನು ಮೀರಿ ಅವರು 18 ಟಾಯ್ಲೆಟ್ಗಳನ್ನು ಹೊಂದಿರತಕ್ಕಂಥ ಮತ್ತು 2,000 ಒಮ್ಮೆಲೇ ಕೂತ್ಕೊಳ್ಬೋದಾಗಿರ್ತಕ್ಕಂಥ, ಅಂದರೆ ದಿನಕ್ಕೆ 5-6 ಸಾವಿರ ಮಂದಿ ಗ್ರಾಹಕರಿಗೆ ಅವಕಾಶ ಇರತಕ್ಕಂಥ ಈ ಒಂದು ಬಾರ್ ಆ್ಯಂಡ್ ರೆಸ್ಟೋರೆಂಟ್ನಲ್ಲಿ ಹೇರಳವಾದಂಥ ವೆಜ್ಜು ಮತ್ತು ನಾನ್ ವೆಜ್ಗೆ ಸಂಬಂಧಪಟ್ಟ ತರಕಾರಿಗಳು, ಮಾಂಸಗಳನ್ನು ಅವರು ತೊಳಿಲಿಕ್ಕೆ ಎಲ್ಲ ಮಾಡ್ಕೊಳ್ಳುವಂಥ ವ್ಯವಸ್ಥೆಯನ್ನು ಇವರು ತಾತ್ಕಾಲಿಕ ಸಂಪರ್ಕ ಅಂತೇಳಿ ನೇರವಾಗಿ ಚೇಂಬರ್ಗಳಿಗೆ ಕನೆಕ್ಷನ್ ಕೊಡಿಸುವಂಥ ಕೆಲಸ ಮಾಡಿದೆ. ಹಾಗಾಗಿ ಅವ್ರ ವಿರುದ್ಧ ದೂರನ್ನು ಕೊಟ್ಟಿದ್ದೇನೆ. ಅಂತಿಮವಾಗಿ ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಾಗೆ ಡಾಕ್ಟರ್ ಧನಂಜಯ್ ಅಂತ MOH ಆರೋಗ್ಯ ವೈದ್ಯಾಧಿಕಾರಿ ರಾಜರಾಜೇಶ್ವರ ನಗರ ಅವರು
ಟ್ರೇಡ್ ಲೈಸೆನ್ಸನ್ನು ನಾಗರಾಜಪ್ಪ ಅಂತ ಹೇಳಿ ಸೀನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್, ಹಿರಿಯ ಆರೋಗ್ಯ ಪರೀಕ್ಷಕರು ಇವರಿಬ್ಬರು ಒಂದಾಗಿ ಕಾನೂನಿನ ಎಲ್ಲ ನಿಯಮಗಳನ್ನು ಗಾಳಿಗೆ ತೋರಿ ಸುಪ್ರೀಂ ಕೋರ್ಟ್ ಆದೇಶಕ್ಕೆ ವಿರುದ್ಧವಾಗಿ ಇಲ್ಲಿ ವ್ಯಾಪಾರ ಪರವಾನಗಿಯನ್ನು ಕೊಡೋದ್ರ ಮೂಲಕ 16 ಲಕ್ಷ ರೂಪಾಯಿಗಳಷ್ಟು ಭ್ರಷ್ಟಾಚಾರವನ್ನು ಮಾಡಿದ್ದಾರೆ. ಹಾಗಾಗಿ 10 ಕೋಟಿ ರೂಪಾಯಿಗಳಷ್ಟು ಬೃಹತ್ ಪ್ರಮಾಣದ ಅಕ್ರಮ ಹಣ ವರ್ಗಾವಣೆ ಆಗಿರೋ ಹಿನ್ನೆಲೆಯಲ್ಲಿ ನಾನು ಜಾರಿ ನಿರ್ದೇಶನಕ್ಕೆ ಸಂಪೂರ್ಣವಾಗಿ ದಾಖಲೆಗಳನ್ನು ಕೊಟ್ಟಿದ್ದೇನೆ. ಈ ಸಂಬಂಧಪಟ್ಟ ಹಾಗೆ ನಗರ ಯೋಜನೆ ಇಲಾಖೆ, ಹಾಗೆ ಆರೋಗ್ಯ ಇಲಾಖೆಯ ಆರೋಗ್ಯ ವೈದ್ಯಾಧಿಕಾರಿಗಳು, ಹಾಗೆ ಬೆಸ್ಕಾಂ ಮತ್ತು BWSSB ಅಲ್ಲಿರ್ತಕ್ಕಂಥ ಆ ಪ್ರದೇಶದ ರಾಜರಾಜೇಶ್ವರಿ ನಗರ ವಿಭಾಗದ ಸಂಬಂಧಪಟ್ಟ ಅಧಿಕಾರಿಗಳು, ಹಾಗೆ ಅಬಕಾರಿ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ನಾನು ಉಪಾಯುಕ್ತರಾಗಿರ್ತಕ್ಕಂಥ ಮುರಳಿಯವರ ವಿರುದ್ಧ ಸಂಪೂರ್ಣ ದಾಖಲೆಗಳು ಸಹಿತ ದೂರನ್ನು ಕೊಟ್ಟು ಅವರೆಲ್ಲರ ವಿರುದ್ಧ ಭ್ರಷ್ಟಾಚಾರ, ವಂಚನೆ, ಅಧಿಕಾರ ದುರುಪಯೋಗ, ಅಕ್ರಮ ಹಣ ವರ್ಗಾವಣೆ ಮತ್ತು ನಕಲಿ ದಾಖಲೆ ತಯಾರಿಕೆ ಪ್ರಕರಣಗಳನ್ನು ದಾಖಲು ಮಾಡಿದ್ದೇನೆ.